ಅಂಕೋಲಾದಲ್ಲಿ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯ್ಕರ ಮೇಲೆ ನಡೆದ ಕೊಲೆಯತ್ನ ಪ್ರಕರಣದಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಪಾತ್ರವಿದೆ ಎಂಬ ಆರೋಪವನ್ನ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸಂಭು ಶೆಟ್ಟಿ ತಳ್ಳಿ ಹಾಕಿದ್ದು, ಆರೋಪ ಸಾಬೀತಾದರೆ ಪೊಲೀಸರು ಎಫ್ಐಆರ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಿ ಎಂದು ಸವಾಲು ಹಾಕಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋಪಾಲಕೃಷ್ಣ ನಾಯಕ್ ಮಾಡಿದ ಆರೋಪಗಳು ಆಧಾರರಹಿತವಾಗಿದ್ದು, ಈ ಪ್ರಕರಣದಲ್ಲಿ ಸೈಲ್ ಅವರ ಯಾವುದೇ ಕೈವಾಡ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದೊಮ್ಮೆ ಆರೋಪಕ್ಕೆ ದಾಖಲೆಗಳಿದ್ದರೆ ನೇರವಾಗಿ ಪೊಲೀಸರಿಗೆ ನೀಡಬೇಕು, ಇಲ್ಲವಾದರೆ ಸುಳ್ಳು ಆರೋಪ ಮಾಡಿ ಶಾಸಕರ ತೇಜೋವಧೆ ಮಾಡಬಾರದು ಎಂದರು. ಈ ರೀತಿಯ ಆರೋಪಗಳಿಂದ ಕೇವಲ ಸತೀಶ್ ಸೈಲ್ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೂ ಧಕ್ಕೆ ಉಂಟಾಗುತ್ತಿದೆ ಎಂದು ಶೆಟ್ಟಿ ಅಭಿಪ್ರಾಯಪಟ್ಟರು. ಗೋಪಾಲಕೃಷ್ಣ ನಾಯಕ್ ಅವರು ತಮ್ಮ ಮೇಲೆ ನಡೆದ ದಾಳಿಯ ಹಿಂದೆ ಇರುವವರ ವಿರುದ್ಧ ಸೂಕ್ತ ದಾಖಲೆಗಳೊಂದಿಗೆ ಕೆಪಿಸಿಸಿಗೆ ದೂರು ನೀಡಬೇಕು ಎಂದು ಸಲಹೆ ನೀಡಿದರು. ಸುಳ್ಳು ಆರೋಪ ಸಾಬೀತಾದರೆ ಅವರ ವಿರುದ್ಧವೂ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಶೆಟ್ಟಿಯವರು ಸೈಲ್ ಮತ್ತು ಗೋಪಾಲಕೃಷ್ಣ ನಾಯಕ್ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯವಿದ್ದರೂ ವೈಯಕ್ತಿಕ ದ್ವೇಷ ಇಲ್ಲ ಎಂದು ಹೇಳಿದರು. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶ ಹಾಗೂ ಇತ್ತೀಚಿನ ಬೆಳವಣಿಗೆಗಳಿಗೆ ಸಂಬಂಧವಿರಬಹುದು ಎಂದು ಅವರು ಸೂಚಿಸಿದರು. ಕಳೆದ ಚುನಾವಣೆಯ ಬಳಿಕ ಟೋಲ್ಗೇಟ್ ಬಳಿ ಇಬ್ಬರ ನಡುವೆ ನಡೆದ ಮಾತುಕತೆಯನ್ನು ಕೂಡ ಅವರು ನೆನಪಿಸಿಕೊಂಡರು. ಡಿಸಿಸಿ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಪ್ರೀತಿ ಆಧಾರಿತ ರಾಜಕಾರಣಕ್ಕೆ ಕಾಂಗ್ರೆಸ್ ಬದ್ಧವಾಗಿದ್ದು, ಈ ಘಟನೆ ಹಿಂದಿರುವ ನಿಜಾಂಶಗಳು ಶೀಘ್ರದಲ್ಲೇ ಬಹಿರಂಗವಾಗಲಿವೆ ಎಂದು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಕೂಡ ಈ ಘಟನೆಯನ್ನು ಖಂಡಿಸಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಮೀರ್ ನಾಯ್ಕ್ ಅವರು, ಶಿರೂರು ಗುಡ್ಡದ ದುರಂತದ ವೇಳೆ ಸಿಎಂ ಸಿದ್ದರಾಮಯ್ಯ ಅಂಕೋಲಾಕ್ಕೆ ಬಂದಾಗ ಗೋಪಾಲಕೃಷ್ಣ ನಾಯಕ್ ಪ್ರೋಟೋಕಾಲ್ ಉಲ್ಲಂಘಿಸಿ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಎಂದು ಆರೋಪಿಸಿದರು. ಆದರೆ ಶಾಸಕ ಸತೀಶ್ ಸೈಲ್ ಸಿಎಂ ಬರುವವರೆಗೆ ಗೋಪಾಲಕೃಷ್ಣ ಮನೆ ಗೇಟ್ ಬಳಿ ಕಾದಿದ್ದರು ಎಂದು ಸ್ಪಷ್ಟಪಡಿಸಿದರು. ಸುಪಾರಿ ಕೊಟ್ಟವರೊಟ್ಟಿಗೆ ಸತೀಶ್ ಸೈಲ್ಗೆ ಸಂಪರ್ಕ ಇದೆ. ಈ ಹತ್ಯೆ ಯತ್ನದ ಮೋಟಿವ್ ಏನು? ಯಾಕೆ ಮೋಟಿವ್? ಅದರ ಬೆನಿಫಿಷಿಯರಿ ಯಾರು? ಇದರ ಮೋಟಿವ್ ಏನು, ಅದರ ಬೆನಿಫಿಷಿಯರಿ ಏನು? ಎರಡು ಕ್ಲಿಯರ್ ಆಗಿ. ಸತೀಶ್ ಸೈಲ್ ರಾಜಕೀಯ ದ್ವೇಷಿ, ಚುನಾವಣೆಗೆ ನಿಲ್ತಾರೆ, ಅವರೇ ಹೇಳ್ತಾರೆ. ಮೋಟಿವ್ ಅದೇ, ಅದರ ಪ್ರಯೋಜನವೂ ಸತೀಶ್ ಸೈಲ್ಗೆ. ಏನಾದರೂ ಘಟನೆ ನಡೆದು ಹೋಗಿದ್ದು ಈ ಭಾವನೆಯಿಂದ ಜನ ಮಾತಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಹೇಳಿದ್ದಾರೆ, ನಾನು ಚುನಾವಣೆಗೆ ನಿಲ್ಲುವ ವ್ಯಕ್ತಿ ಅಂತೇಳಿ. ಸತೀಶ್ ಸೈಲ್ಗೂ ನಮಗೆ ರಾಜಕೀಯ ದೇಶ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಇದರ ಮೋಟಿವ್ ಎಲ್ಲಿಗೆ ಬರ್ತದೆ ಅಂತ ಅವರು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ನಮ್ಗೆ ಕೇಳ್ತಾ ಇದ್ದಾರೆ ಏನಿದೆ ಅಂತೇಳಿ. ಆದ್ದರಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇರುವುದು, ಸುಮ್ಮನೆ ಇದನ್ನು ಅರ್ಥದಲ್ಲಿ ಬಿಟ್ಟು ಹೋಗುವುದಲ್ಲ. ಪೊಲೀಸರು ಪೀಡಿತ ವ್ಯಕ್ತಿ ಅಗ್ರೀಡ್ ಪರ್ಸನ್ ಗೋಪಾಲಕೃಷ್ಣ ನಾಯ್ಕ ಹತ್ರ ಏನು ಅವರ ಮನಸ್ಸಿನಲ್ಲಿ ಭಾವನೆ ಇದೆ, ಡೌಟ್ ಇದೆ, ಲಿಖಿತವಾಗಿ ಕಂಪ್ಲೇಂಟ್ ತಗೊಳ್ಬೇಕು. ಅವರು ಇಷ್ಟಾಗೆ ಕೊಟ್ಟಿದ್ರೆ ಅವಶ್ಯಕತೆ ಇಲ್ಲ, ಅದು ನಮಗೆ ಪೊಲೀಸರು ಹೇಳುವುದಿಲ್ಲ. ಪೇಪರ್ ಅವರಿಗೂ ಕೊಡಬೇಕಾಗಿಲ್ಲ. ಒಂದು ವೇಳೆ ಕಂಪ್ಲೇಂಟ್ ತಗೊಳ್ಳದೇ ಇದ್ರೆ ಏನು ಅವರು ಪೇಪರ್ನಲ್ಲಿ ಮೊನ್ನೆ ಹೇಳಿದ್ದಾರೆ, ಪತ್ರಿಕೆಯವರಿಗೆ ಹೇಳಿದ್ದಾರೆ, ಅದನ್ನು ಅವರು ಪೊಲೀಸರು ಬರೆದು ಅವರ ಹತ್ರ ಕಂಪ್ಲೇಂಟ್ ತಗೊಳ್ಬೇಕು, ತನಿಖೆ ಮಾಡಬೇಕು. ಸತೀಶ್ ಸೈಲ್ ನಮ್ಮ ಶಾಸಕರು ಇದರಲ್ಲಿ ಆ ಹತ್ಯೆ ಮಾಡಲಿಕ್ಕೆ ಸುಪಾರಿ ಕೊಟ್ಟವರೊಟ್ಟಿಗೆ ಸತೀಶ್ ಸೈಲ್ನವರ ಪಾತ್ರ ಅಥವಾ ಅವರಿಗೆ ಬೆಂಬಲ ಇದೆ ಅಂತ ಪೊಲೀಸರಿಗೆ ಗೊತ್ತಾದ್ರೆ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ, ಸತೀಶ್ ಸೈಲ್ ಮೇಲೆ ಎಫ್ಐಆರ್ ಹಾಕಿ, ಶಾಸಕ ಸತೀಶ್ ಸೈಲ್ ಮೇಲೆ ಎಫ್ಐಆರ್ ಹಾಕಿ. ಇಲ್ಲದಿದ್ರೆ ಭಾವನಾತ್ಮಕವಾಗಿ ಹೇಳಿ ಸಮಾಜದಲ್ಲಿ ಗೊಂದಲ ಉಂಟು ಮಾಡಿ ಚುನಾವಣೆಗೆ ಇದರ ಲಾಭ ಪಡ್ಕೊಳ್ಳಿಕ್ಕೆ ಗೋಪಾಲಕೃಷ್ಣ ನಾಯ್ಕರು ಪ್ರಯತ್ನ ಪಡ್ತಿದ್ದಾರೆ ಅಂತ ನಾನು ಹೇಳ್ತೇನೆ. ನಮ್ಮ ಗೋಪಾಲಕೃಷ್ಣ ನಾಯ್ಕರು ಬಂದು ಸ್ಟೇಟ್ಮೆಂಟ್ ಸತೀಶ್ ಸೈಲ್ ಅವರಿಗೆ ಭಿನ್ನಾಭಿಪ್ರಾಯಗಳಿರ್ಬೋದು ನಮಗೆ ರಾಜಕೀಯವಾಗಿ, ಆದ್ರೆ ಆ ಹಂತಕ್ಕೆ ಒಂದು ಹೋಗ್ಲಿಕ್ಕಿಲ್ಲ ಅಂತ ಅನಿಸಿದೆ ಅಂತ ನನಗೆ ನಾನು ನೋಡಿದ್ದೆ. ಮತ್ತೇನು ಬೇರೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದರ ಜೊತೆಯಲ್ಲಿ ನಾನು ಅವನಿಗೆ ಸತೀಶ್ ಸೈಲ್ ಹೆಸರನ್ನು ಯಾಕೆ ಹೇಳಬೇಕಂದ್ರೆ ಅವನು ಅಷ್ಟು ನೀಚ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ ಕೂಡ ಗೋಪಾಲಕೃಷ್ಣ ನಾಯ್ಕ ಹೇಳಿದ್ರು.
ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಅವರಿಗೆ ಭಿನ್ನಾಭಿಪ್ರಾಯಗಳಿದೆ. ಆದರೆ ಸತೀಶ್ ಅವರು ಈ ಅಂತ ದೊಡ್ಡ ಸಣ್ಣ ಕೆಲಸವನ್ನ ಅಥವಾ ದೊಡ್ಡ ಕೆಲಸವನ್ನ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ನಾನು ಜಿಲ್ಲಾಧ್ಯಕ್ಷರಾಗಿ ಸ್ಪಷ್ಟಪಡಿಸ್ತೇನೆ. ಹಾಗೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಮಯೂರ್ ನಾಯಕರ ಕುಟುಂಬದವರು ಸಹ ನಮ್ಮ ಕುಟುಂಬ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಪೊಲೀಸ್ ತನಿಖೆ ನಡೀತಾ ಇದೆ, 9 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಶೀಘ್ರದಲ್ಲಿ ಗೊತ್ತಾಗ್ತದೆ ಯಾರಿದ್ದಾರೆ ಯಾರಿಲ್ಲ. ಊಹಾಪೋಹಗಳಿಗೆ ಅವಕಾಶ ಬೇಡ ಅಂತ ನನ್ನ ಅನಿಸಿಕೆ. ಯಾರೇ ಮಾಡಿದ್ರು ಕೂಡ ಸಿಕ್ಕೊಂಡು ಬಿಡುವುದಕ್ಕೆ ಗ್ಯಾರಂಟಿ, ನಾವೇ ಮಾಡಿದ್ರು ಕೂಡ ಸಿಕ್ಕೊಂಡು ಬಿಡುವುದಕ್ಕೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಯಾರು ಕಿಂಗ್ ಪಿನ್ ಇದ್ದಾರೆ, ಯಾರು ಮಾಡಿಸಿದ್ದಾರೆ ಅನ್ನೋದು ಸಮಾಜಕ್ಕೆ ಬಹಿರಂಗಪಡಿಸಲಿದ್ದಾರೆ ಪೊಲೀಸರು. ಸ್ವಲ್ಪ ಗೋಪ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ಆದರೆ ಖಂಡಿತವಾಗಿ ಹೇಳ್ತೇನೆ, ಸತೀಶ್ ಅವರು ಈ ಇದರಲ್ಲಿ ಯಾವುದೂ ಭಾಗಿ ಇಲ್ಲ. ಇದು ನಾನು ಅತ್ಯಂತ ಆತ್ಮೀಯ ಮಿತ್ರನಾಗಿ ಅವರಿಗೆ ಅತ್ಯಂತ ಸಮೀಪದಲ್ಲಿ ನೋಡಿರುವುದರಿಂದ ಇದನ್ನು ಘಂಟಾಘೋಷವಾಗಿ ನಾನು ಪತ್ರಿಕೆ ಮೊದಲೇ ಸ್ಪಷ್ಟಪಡಿಸ್ತೇನೆ. ಇತ್ತೀಚೆಗೆ ಅಂಕೋಲದಲ್ಲಿ ನಮ್ಮ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯ್ಕರ ಮೇಲೆ ಕೊಲೆ ಯತ್ನ ನಡೆಯಿತು. ಅದನ್ನು ಕಾಂಗ್ರೆಸ್ ಪಕ್ಷ ಉತ್ತರ ಕನ್ನಡದ್ದು ನಮ್ಮ ಶಾಸಕ ಸತೀಶ್ ಸೇರಿದಂತೆ ಎಲ್ಲರೂ ಖಂಡಿಸಿದರು. ಆದರೆ 2 ದಿವಸದ ಹಿಂದೆ ಅಗ್ರೀಡ್ ಪರ್ಸನ್ ಗೋಪಾಲಕೃಷ್ಣ ನಾಯ್ಕರು ಕಾರವಾರದಲ್ಲಿ ಪತ್ರಿಕೆಯವರೊಟ್ಟಿಗೆ ಮಾತನಾಡಿ, ನನಗೆ ಹತ್ಯೆಯತ್ನ ಮಾಡಲು ಸುಪಾರಿ ಕೊಟ್ಟವರೊಡನೆ ಕಾರವಾರ ಶಾಸಕ ಸತೀಶ್ ಸೈಲ್ ಸಂಪರ್ಕದಲ್ಲಿದ್ದಾರೆ, ಬೆಂಬಲದಲ್ಲಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಇದು ಎಲ್ಲ ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕ್ಷೇತ್ರದ ಎಲ್ಲ ಜನರು ಒಂದು ರೀತಿಯ ಗೊಂದಲದಲ್ಲಿ ಬಿದ್ದಿದ್ದಾರೆ. ಸತೀಶ್ ಸೈಲ್ ಶಾಸಕ ಇದರಲ್ಲಿ ಇನ್ವಾಲ್ವ್ ಇದ್ದಾನ, ಇದ್ದರೆ ಯಾಕೆ ಹೋದ, ಇದರ ನಿಜ ಸ್ಥಿತಿ ಏನು ಅಂತೇಳಿ ಕ್ಷೇತ್ರದ ಜನತೆ ಗೊಂದಲದಲ್ಲಿದ್ದಾರೆ. ಪತ್ರಿಕೆಯಲ್ಲಿ ಬಂದಿದೆ. ಈ ಗೊಂದಲವನ್ನು ನಿವಾರಿಸಲು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು, ಇದರಲ್ಲಿ ಪೀಡಿತ ವ್ಯಕ್ತಿ ಎಕ್ಸಿಕ್ಯೂಟಿವ್ ಪರ್ಸನ್ ಗೋಪಾಲಕೃಷ್ಣ ನಾಯ್ಕರು ಸತೀಶ್ ಸೈಲ್ ಅವರ ಹತ್ಯೆ ಯತ್ನಕ್ಕೆ ಸುಪಾರಿ ಕೊಟ್ಟವರೊಡನೆ ಶಾಮೀಲಾಗಿದ್ದಾರಾ ಅಥವಾ ಸಂಪರ್ಕದಲ್ಲಿದ್ದಾರಾ ಅಥವಾ ಬೆಂಬಲ ಕೊಟ್ಟಿದ್ದಾರಾ, ಈ ಕುರಿತು ಅವರಿಗೆ ಡೌಟ್ ಇದ್ದರೆ ಅವರು ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಇದರ ಕುರಿತು ಸೂಕ್ತ ತನಿಖೆ ನಡೆಸಿ, ಒಂದು ವೇಳೆ ಅವರು ಕೊಟ್ಟ ಕಂಪ್ಲೇಂಟ್ನಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ, ಒಂದು ವೇಳೆ ಶಾಸಕ ಸತೀಶ್ ಸೈಲ್ರವರು ತಪ್ಪಿತಸ್ಥ ಅಂತ ಕಂಡು ಬಂದಿದ್ದರೆ ಅವರ ಮೇಲೆಯೂ ನಿರ್ದಾಕ್ಷಿಣ್ಯವಾಗಿ FIR ದಾಖಲಿಸಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಹೇಳಿದ್ದೇವೆ. ಒಂದು ವೇಳೆ ಗೋಪಾಲಕೃಷ್ಣ ನಾಯಕರು ಇಷ್ಟೊಂದು ಕಂಪ್ಲೇಂಟ್ ಕೊಡದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ, ಸತ್ಯಾಸತ್ಯತೆ ಅರಿಯುವಾಗ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಗೊತ್ತಾದರೆ ಗೋಪಾಲಕೃಷ್ಣ ನಾಯಕರ ವಿರುದ್ಧ ಪೊಲೀಸರು ಸುಮೋಟೋ ಆ್ಯಕ್ಷನ್ ತಗೊಂಡು ಅವರ ಮೇಲೆ ಸೂಕ್ತ FIR ದಾಖಲಿಸಬೇಕಂತ ಕೂಡ ನಾವು ಹೇಳಿದ್ದೇವೆ. ಆದ್ದರಿಂದ ಈ ವಿಷಯ ತುಂಬ ಗಂಭೀರವಾದದ್ದು. ಸತೀಶ್ ಸೈಲ್ರವರ ಮೇಲೆ ಇದ್ದ ಆಪಾದನೆಯನ್ನು ಹೋಗಲಾಡಿಸಲು, ಕ್ಷೇತ್ರದ ಜನತೆಗೆ ಸತ್ಯಾಸತ್ಯತೆಯನ್ನು ತಿಳಿಸಲು. ಸುದ್ದಿಗೋಷ್ಠಿಯಲ್ಲಿ ಅರವಿಂದ ಕಲಗುಟ್ಕರ್, ಕೃಷ್ಣ ಮೆಹ್ತಾ, ಸೀಮಾ ಪಾಟೀಲ್, ಜ್ಯೋತಿ, ದೀಪಕ್ ವೆರ್ಣೇಕರ್, ದಿಲ್ಯಾದ್, ಸಿದ್ಧಾರ್ಥ, ನೂತನ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.